ಹೇಗಿದ್ದೀರಾ? ನಾವು ಫೈನಲಿ ತುಂಬ ದಿನ ಆದಮೇಲೆ ಫ್ಯಾಮಿಲಿ ಅಂದರೆ ನಾನು ನಮ್ಮ ಮನೆಯವರು ಪಾಪು ಟ್ರಿಪ್ಗೆ ಅಂತ ಬರ್ತೀವಿ. ಸೊ ಖುಷಿಯಾಗ್ತಿದೆ. ಈಗ ನಾವು ಅರಸೀಕೆರೆ ಹತ್ರ ಇರೋ ಒಂದು ಗೇಟ್ ಹತ್ರ ಇದ್ದೀವಿ, ಸ್ಟಾಪ್ ಕೊಟ್ಟು ಬಸ್ಸಲ್ಲಿ. ಸೊ ಪಾಪು ಕೂಡ ಮಲಗಿದ್ದಾನೆ, ಕತ್ತು ಮಲಗಿದ್ದಾನೆ. ಸ್ವಲ್ಪ ಹಠ ಮಾಡ್ತಿದ್ದೆ ನಿನ್ನೆ ಹೊರಟಾಗಿಂದ, ಅದಕ್ಕೋಸ್ಕರ ಯಾವುದೇ ವೀಡಿಯೋ ಹೊರಟಾಗಿ ಮಾಡಿರಲಿಲ್ಲ. ಪ್ಯಾಕಿಂಗ್ ವೀಡಿಯೋನು ಮಿಸ್ಸಾಗಿ ಡಿಲೀಟ್ ಆಗೋಯ್ತು ಪಾಪಕ್ಕೆ ಮೊಬೈಲ್ ಕೊಟ್ಬಿಟ್ಟು. ಹಾಗಾಗಿ ಇದೇ ಡೈರೆಕ್ಟಾಗಿ ಮಾಡ್ತಿದ್ದೀನಿ. ಸೊ ಎಕ್ಸೈಟೆಡ್. ಅತ್ತೆ ಮನೆಗೆ ಹೋಗ್ತಿರೋದು, ಹಾಗಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀವಿ ವೀಡಿಯೋನ. ಇದು ಶಿವಮೊಗ್ಗ ಬಸ್ ಸ್ಟ್ಯಾಂಡಲ್ಲಿ ಅವ್ನು ಬಸ್ ಒಳಗೆ ಕೂರೋಕ್ಕೆ ಕೇಳ್ತಿರ್ಲಿಲ್ಲ, ಹೊರಗೆ ಹೋಗಬೇಕು ಅಂತ ತುಂಬ ಹಠ ಮಾಡ್ತಿದ್ದೆ. ಹಾಗಾಗಿ ನಮ್ಮನೆಯವರು ಬಸ್ ಹೊರಡೋವರೆಗೂ 11:30 ಆಗಿತ್ತು ಬಸ್ ಹೊರಡ್ತಾ. ಹಾಗಾಗಿ ಹೊರಗಡೆ ಆಟ ಆಡಿಸ್ತಿದ್ರು. ಆಮೇಲೆ ಇದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ. ಇವರು ಎತ್ತು ನಡೆಸ್ತಿದ್ರಲ್ಲ, ಸ್ವಲ್ಪ ಖುಷಿ ಆಗ್ತಿತ್ತು ನನಗೆ. ಹಾಗಾಗಿ ಆಮೇಲೆ ಬೆಂಗಳೂರಿಗೆ ಬಂದು ಸ್ವಲ್ಪ ಸಂಜೆವರೆಗೂ ಎಲ್ಲ ಫ್ರೀ ಆದಮೇಲೆ, ನಾವು ರೆಸ್ಟ್ ಎಲ್ಲ ಮಾಡಿದ್ಮೇಲೆ, ಊಟ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿದ್ಮೇಲೆ ನಾವು ಜಿಂಕೆ ಪಾರ್ಕಿಗೆ ಹೋಗೋಣ, ಶ್ರೀನಗರದ ಹತ್ರ ಇರೋದು ಅಂತ ಅಲ್ಲಿ ಬಂದ್ವಿ. ನಾನು, ಅತ್ತಿಗೆ, ಮನೆಯವರು, ಪಾಪು, ಶ್ರುತಿ. ಪಾಪು ಅವಳನ್ನ ಕರ್ಕೊಂಡು ಹೋದ್ವಲ್ಲ, ಹಾಗಾಗಿ ಅಣ್ಣಂಗೆ ಕೆಲಸ ಆಯಿತು ಅಂತ ಅವ್ರು ಬಂದಿರಲಿಲ್ಲ. ನಾವಿಷ್ಟು ಜನ ಹೋದ್ವಿ. ಇಷ್ಟು ಜನ ಹೋಗಬೇಕಾದ್ರೆ ಇಬ್ಬರು ಎಷ್ಟು ಕೀಟ್ಲೆಗಳೋದ್ರೆ, ಅವಳು ಕೇಳಲ್ಲ, ಇವನು ಕೂರಕ್ಕೆ ಕೇಳಲ್ಲ. ಹಾಗಾಗೋಯ್ತು ನಮಗೆ. ಸ್ವಲ್ಪ ಗೊತ್ತಾಗೋ ಮಕ್ಕಳಿಗಾದರೆ ಕರೆಕ್ಟಾಗಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅನಿಸುತ್ತೆ. ಹಾಗಾಗಿ ಇವಳು ಸ್ವಲ್ಪ ಹೊತ್ತಲ್ಲಿ ಆಟ ಆಡೋದು. ಆವಾಗಲೇ ಮಳೆ ಬಂತು. ನಮ್ಮ ಮನೆಯವ್ರು ಅಂದರು, ಇಲ್ಲಿ ಏನಕ್ಕೆ ಸುಮ್ಮನೆ, ಬೇರೆ ಕಡೆ ಹೋಗೋಣ, ಮಾಲ್ಗೆ ಏನಕ್ಕೆ ಹೋಗೋಣ, ಎಂಜಾಯ್ ಮಾಡ್ಬೋದು ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಮಾಲ್ಗೆ ಹೋದ್ವಿ. ನಾವು ಬೇರೆ ಡ್ರೆಸ್ ಚೇಂಜ್ ಕೂಡ ಮಾಡಿಲ್ಲ. ಹಾಗೆ ಅಲ್ಲಿ ಬರ್ಗರ್ ತೊಗೊಂಡ್ವಿ, ನನ್ನ ಮಗನಿಗೆ ಚಿಕನ್ ತೊಗೊಂಡ್ವಿ. ಆಮೇಲೆ ಅದಾಗಿ 2 ಡೇಸ್ ಬಿಟ್ಟು ನಾವು ಶ್ರೀನಗರದ ಹತ್ರ ಇರೋ ಕೆಳಗೆ ಬಸ್ ಸ್ಟ್ಯಾಂಡ್ ಹತ್ರ ಇರೋನೇ ಒಂದು ನಿಯರ್ ಬೈ ಪಾರ್ಕಿಗೆ ಹೋದ್ವಿ. ಅಲ್ಲಿ ನನ್ನ ಮಗನಿಗೆ ಹೊಸ ಫ್ರೆಂಡ್ ಸಿಕ್ಕಿದ್ಲು. ಅವಳ ಜೊತೆ ಒಂದು ನೆನಪಿಗಿರಲಿ ಅಂತ ಒಂದು ಕ್ಯಾಪ್ಚರ್ ತೊಗೊಂಡೆ. ಅವಳು 9th ಓದ್ತಿದ್ದಾಳಂತೆ. ಅಲ್ಲೇ ಶ್ರೀನಗರದ ಹತ್ರ ಅವ್ರ ಮನೆ ಅಂತ ಕೂಡ ಹೇಳಿದ್ಲು. ನಾನು ಬರ್ತಾ ಚಾಕ್ಲೇಟ್ ಕೂಡ ಕೊಡಿಸ್ಬಲ್ಲೆ, ಯಾಕಂದರೆ ನನ್ನ ಮಗ ಯಾರೋ ಏನೋ ಗೊತ್ತಿಲ್ಲ, ಬಟ್ ಅಷ್ಟಾದರೂ ಆಟ ಆಡಿಸಿದ್ಲಲ್ಲ. ಕೆಲವೊಬ್ರು ಗೊತ್ತಿರೋರು ಕೂಡ ಬಂದು ಮಕ್ಕಳನ್ನ ಆಟ ಆಡ್ಸಲ್ಲ. ಹಾಗಾಗಿ ಖುಷಿ ಆಯಿತು. ಅವ್ರಿಗೆ ಎಲ್ಲೆದ್ರು ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ. ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ. ಚಿಕ್ಕಪೇಟೆಗೆ ಹೋಗಿದ್ವಿ, ವಿಶಾಲ್ ಮಠ ಆಗಿರ್ಬೋದು, ಡಿ ಮಠ. ಅಲ್ಲಿ ಎಲ್ಲೂ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೆಲವೊಂದು ನಾನು ಯೂಟ್ಯೂಬರ್ಸ್ ನೋಡಿದ್ದೆ, ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ಯಾಕಂದರೆ ಇಲ್ಲಿ ಕೆಲವೊಂದು ಅಬ್ಜೆಕ್ಷನ್ಸ್ ಇರುತ್ತಲ್ಲ ಕೆಲವೊಂದು ಶಾಪಲ್ಲಿ, ಹಾಗಾಗಿ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ. ನಾನು ಅದಕ್ಕೆ ವೀಡಿಯೋನೇ ಮಾಡಲಿಲ್ಲ, ನನಗೂ ಕಂಫರ್ಟಬಲ್ ಇರಲಿಲ್ಲ ಆಗ. ಹಾಗಾಗಿ ನಾನು ಅಲ್ಲೇನು ಪರ್ಚೇಸ್ ಮಾಡಿದೆ ಅಂತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.